ಹೆಲೋ ಎವ್ರಿವನ್, ದಿಸ್ ಇಸ್ ಲೋಹಿತ್ ಕುಮಾರ್ ಹಿಯರ್. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಏನು ಈ ದಿನ ನಾವು PCPSI ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅನ್ನು ತುಂಬ ಸುಲಭದ ರೀತಿಯಲ್ಲಿ, ತುಂಬ ಈಸಿ ಮೆಥಡಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಸ್ನೇಹಿತರೆ, ಇದು 20 ಕ್ವಶನ್ನ ಸೀರೀಸ್ ಆಗಿರೋದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಹೇಳೋದ್ರಿಂದ ಫಸ್ಟ್ ಕ್ವಶನನ್ನು ನೋಡ್ಕೊಳ್ಳೋಣ. ಇಲ್ಲಿ ಕೇಳಿರ್ತಕ್ಕಂತಹ ಫಸ್ಟ್ ಕ್ವಶನ್ ಯಾವುದು ಅಂದರೆ, ಭಾರತದ ಕರೆನ್ಸಿ ನೋಟುಗಳ ಮುದ್ರಣಾಲಯದ ಕ್ಷೇತ್ರವು ಈ ಕೆಳಗಿನವುಗಳಲ್ಲಿ ಯಾವುದು ಆಗಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಕರೆಕ್ಟಾಗಿ ನೋಡ್ಕೊಬೇಕು. ಇಲ್ಲಿ ಆಗಿಲ್ಲ ಅಂತ ಕೇಳಿರೋದು. ಸೊ ನೋಡಿ, ನಾಸಿಕ್ ಇದೆ, ಸಾಲ್ಬೋನಿ ಇದೆ, ಝಾನ್ಸಿ ಇದೆ ಮತ್ತು ಮೈಸೂರಿದೆ. ನಿಮಗೆಲ್ಲ ಗೊತ್ತಿದೆ, ಮಹಾರಾಷ್ಟ್ರದ ನಾಸಿಕ್ಕಲ್ಲಿ ಬ್ಯಾಂಕು ಕರೆನ್ಸಿ ನೋಟುಗಳ ಮುದ್ರಣಾಲಯ ಕೇಂದ್ರ ಇದೆ. ಅದೇ ರೀತಿಯಾಗಿ ಸಾಲ್ಬೋನಿಯಲ್ಲಿಯೂ ಕೂಡ ಈ ಕರೆನ್ಸಿ ನೋಟು ಮುದ್ರಣಾಲಯ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಕೂಡ ಬ್ಯಾಂಕು ನೋಟು ಮುದ್ರಣಾಲಯ ಕೇಂದ್ರವಿದೆ. ಆದರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಝಾನ್ಸಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟು ಮುದ್ರಣಾಲಯ ಇರುವುದಿಲ್ಲ. ನೋಡಿ, ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ನಾಸಿಕ್ ಏನಿದೆಯಲ್ಲ, ಈ ಪ್ರದೇಶದಲ್ಲಿ ನೋಟು ಮುದ್ರಣಾಲಯ ಕೇಂದ್ರ ಇದೆ. ಸೊ ಇದೇ ರೀತಿಯಾಗಿ ಭಾರತದಲ್ಲಿರುವಂಥ ನೋಟುಗಳನ್ನು ಮುದ್ರಣ ಮಾಡುವುದಕ್ಕೆ ಕಂಪ್ಲೀಟ್ ಅಥಾರಿಟಿಯನ್ನು ಯಾರು ಹೊಂದಿರ್ತಾರೆ, ಸಂಪೂರ್ಣವಾದ ಜವಾಬ್ದಾರಿ RBI ಹೊಂದಿರುತ್ತೆ. ಅದಕ್ಕೆ ಇದನ್ನು ನಾವು ಮಿಂಟಿಂಗ್ ಸ್ಟ್ರೀಟ್ ಅಂತ ಕರಿತೀವಿ, ಅಥವಾ ಮಿಂಟ್ ಸ್ಟ್ರೀಟ್ ಅಂತ ಕರಿತೀವಿ. ಸೊ ಎಲ್ಲ ನೋಟುಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ. ಆದರೆ ₹1 ಕಾಯಿನ್ ಅಥವಾ ₹1 ನೋಟನ್ನು ಮಾತ್ರ ಆರ್ಥಿಕ ಸಚಿವಾಲಯ ಅಥವಾ ಹಣಕಾಸು ಸಚಿವಾಲಯ ಅಂತಕ್ಕಂಥದ್ದು ಪ್ರಿಂಟ್ ಮಾಡುತ್ತೆ. ಈ 2 ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಬೇಕು. ಸೊ ಇದು ಕರೆನ್ಸಿ ನೋಟುಗಳ ಮುದ್ರಣಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ವಶನ್. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್ ಯಾವುದು? ಝಾನ್ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಸ್ನೇಹಿತರೆ, ಎರಡನೇ ಕ್ವಶನ್ ಅನ್ನು ನೋಡ್ಕೊಳ್ಳೋಣ. ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇದನ್ನು ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಆಪ್ಷನ್ಸ್ಗಳನ್ನು ನೋಡ್ಕೊಳ್ಳೋಣ. ಕಾನ್ಪುರ ಇದೆ, ಕಟಕ್ ಇದೆ, ಮುಂಬೈ ಇದೆ, ನವದೆಹಲಿ ಇದೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನವದೆಹಲಿ ಅಥವಾ ದೆಹಲಿ ಅಂತ ಕರಿತೀವಿ. ಇನ್ನೊಂದು ಭಾಷೆಯಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರಿತೀವಿ. ರಾಷ್ಟ್ರದ ರಾಜಧಾನಿ ಪ್ರದೇಶ ಅಂತಲೂ ಕೂಡ ಕರಿತೀವಿ. ಸ್ನೇಹಿತರೆ, ಈ ರಾಷ್ಟ್ರದ ರಾಜಧಾನಿ ಪ್ರದೇಶದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕೇಂದ್ರಾಡಳಿತ ಸ್ಥಾನಗಳಿದ್ದಾವೆ, ಅಥವಾ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂತಹ ಪ್ಲೇಸ್ ಯಾವುದು ಅಂದರೆ ನವದೆಹಲಿ. ಸೊ ಈ ಕಂಟೆಕ್ಸ್ಟನ್ನು ನೋಡ್ಕೊಳ್ಳೋಣ. ಇಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಕರೀತಾರೆ. ಇದಕ್ಕೆ ಕನ್ನಡದಲ್ಲಿ ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಅಂತ ಕರೀತಾರೆ. ಈ ಒಂದು ಸಂಸ್ಥೆ 1929 ಜುಲೈ 16ನೇ ತಾರೀಕು ಈ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಸಂಶೋಧನೆ ಆಗಿರಲಿ, ಈ ಒಂದು ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಹೆಲ್ಡ್ ಮಾಡುತ್ತೆ, ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳುತ್ತೆ. ಸೊ ನಿಮಗೆಲ್ಲ ಆನ್ಸರ್ ಸಿಕ್ಬಿಡ್ತು ಇಲ್ಲಿ ನವದೆಹಲಿ ಅಂತಕ್ಕಂಥದ್ದು. ಸ್ನೇಹಿತರೆ, ಭಾರತದ ರಾಷ್ಟ್ರಪತಿ ಭವನ ಆಗಿರ್ಬೋದು, ಪ್ರಧಾನಮಂತ್ರಿ ಕಾರ್ಯಾಲಯ ಆಗಿರ್ಬೋದು, ನೀತಿ ಆಯೋಗ ಆಗಿರ್ಬೋದು, ರಾಷ್ಟ್ರೀಯ ಗೃಹ ಬ್ಯಾಂಕ್ ಆಗಿರ್ಬೋದು, ಅದರ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು, ಅದರ ಜೊತೆಗೆ ಭಾರತದ ಚುನಾವಣಾ ಆಯೋಗ ಆಗಿರ್ಬೋದು, ಇವೆಲ್ಲವೂ ಕೂಡ ಕೇಂದ್ರ ಕಚೇರಿಯನ್ನು ಎಲ್ಲಿದೆ, ಸಂಸ್ಥೆಯನ್ನು ಎಲ್ಲಿ ಹೊಂದಿದ್ದಾವೆ ಅಂದರೆ ನವದೆಹಲಿ. ಇದು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂತೇಳಿ ಕರಿತೀವಿ. ಇಷ್ಟು ಕೃಷಿ ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ಅತಿ ದೂರದಲ್ಲಿರುವಂತಹ ಭೂಮಿಯ ಮೇಲಿರುವ ಜಾಗಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಮಿತವ್ಯಯ ವಿಧಾನ ಯಾವುದು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ಕೊಳ್ಳೋಣ. ಕೊಳವೆಗಳ ಮೂಲಕ, ರೈಲ್ವೆ ಟ್ಯಾಂಕರ್ಗಳ ಮೂಲಕ, ರಸ್ತೆ ಟ್ಯಾಂಕರ್ಗಳ ಮೂಲಕ, ನದಿ ಅಣೆಕಟ್ಟೆಗಳ ಮೂಲಕ. ಸೊ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಕೊಬೋದು. ಕೊಳವೆಗಳ ಮೂಲಕ ನಾವು ಏನು ಮಾಡ್ಬೋದು, ದೂರದ ಪ್ರದೇಶದಲ್ಲಿರುವಂತಹ ಒಂದು ಪ್ರದೇಶಕ್ಕೆ ನಾವು ಕಚ್ಚಾ ತೈಲವನ್ನು ಸಾಗಣೆ ಮಾಡೋದಕ್ಕೆ ಕೊಳವೆ ಮಾರ್ಗ ಅಥವಾ ಕೆನಲ್ ಸಿಸ್ಟಮ್ ಅಂತ ಏನು ಕರಿತೀವಲ್ವ, ಇದು ಪ್ರಮುಖವಾಗಿರ್ತಕ್ಕಂಥ ಮಾರ್ಗ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಾಪಿ ಅಂತಕ್ಕಂಥ ಒಂದು ಸ್ಕೀಮ್ ಇದೆ. ಇದನ್ನು ನಾವು ಸಿಂಪಲ್ ಫಾರ್ಮಲ್ಲಿ ತುರ್ಕಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಇಂಡಿಯಾ ಅಂತ ಕರಿತೀವಿ. ಈ ಒಂದು ತಾಪಿ ಅಂತಕ್ಕಂಥ ಸ್ಕೀಮು ತುರ್ಕಮೆನಿಸ್ತಾನ್ ಅಂತಕ್ಕಂಥ ಒಂದು ರಾಷ್ಟ್ರಗಳಿಂದ ನೈಸರ್ಗಿಕ ಅನಿಲವನ್ನು ಭಾರತ ದೇಶಕ್ಕೆ ಆಮದು ಮಾಡಿಕೊಳ್ಳುವಂಥ ಒಂದು ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ಆಗಿದೆ. ಸ್ನೇಹಿತರೆ, ಈ ಒಂದು ತಾಪಿ ಅಂತಕ್ಕಂಥ ಸ್ಕೀಮಿಗೆ ಯಾವ ಬ್ಯಾಂಕ್ ನಮಗೆ ಸಹಾಯವನ್ನು ಮಾಡಿದೆ ಅಂದರೆ ADB ಅಂತಕ್ಕಂಥ ಒಂದು ಬ್ಯಾಂಕ್. ಇದು ಕ್ವಶನ್ ಆಗಿದೆ, ಇದ್ರ ಬಗ್ಗೆ ಗ್ಲಾನ್ಸ್ ಮಾಡ್ಕೊಳ್ಳೇಬೇಕು. ಇದು ಯಾವ ಒಂದು ಯೋಜನೆಗೆ ಸಂಬಂಧಪಟ್ಟಿದೆ, ಯಾವ ಒಂದು ವಸ್ತುವಿನ ಆಮದಿಗೆ ಸಂಬಂಧಪಟ್ಟಿದೆ ಅಂದರೆ ನೈಸರ್ಗಿಕ ಅನಿಲ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ನ್ಯಾಚುರಲ್ ಗ್ಯಾಸ್ ಅಂತಲೂ ಕೂಡ
ಕರಿತೀವಿ. ಸ್ನೇಹಿತರೆ, ಇದು ಅತಿ ಹೆಚ್ಚು ದೂರದಲ್ಲಿರುವಂತಹ ಒಂದು ಪ್ರಾಡಕ್ಟನ್ನು ಬೇರೆ ಪ್ರಾಡಕ್ಟ್ ಅಥವಾ ಬೇರೆ ಪ್ರದೇಶಕ್ಕೆ ನಾವು ಸಾಗಣೆ ಮಾಡುವುದಕ್ಕಾಗಿ ಈ ಕೊಳವೆ ಮಾರ್ಗ ಏನಿದೆಯಲ್ಲ ಇದು ಪ್ರಮುಖವಾಗಿರ್ತಕ್ಕಂಥ ಮಾರ್ಗ ಅಥವಾ ಕಡಿಮೆ ವೆಚ್ಚದಲ್ಲಿರ್ತಕ್ಕಂಥ ಮಾರ್ಗ ಅಂತೇಳಿ ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ರೇಷ್ಮೆ ಹುಳುಗಳಿಗೆ ಡ್ಯಾಶ್ ಹೆಚ್ಚಾಗಿ ತಿನ್ನಲು ಕೊಡಲಾಗುತ್ತದೆ, ಅಂದರೆ ಅದನ್ನು ಫೀಡ್ ಮಾಡೋದಕ್ಕೆ ಏನನ್ನು ಕೊಡಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಒಂದು ಪಮ್ ಎಲೆಗಳು ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಮಲ್ಬರಿ ಎಲೆಗಳು, ನಂತರದಲ್ಲಿ ಮಾವಿನ ಎಲೆಗಳು, ಬೇವಿನ ಎಲೆಗಳು ಅಂತ ಆಪ್ಷನ್ಸ್ ಇದೆ. ಇದಕ್ಕೆ ಸರಿಯಾದ ಆನ್ಸರು ಮಲ್ಬರಿ ಲೀವ್ಸ್ ಅಂತ ಕರಿತೀವಿ. ನೆನಪಲ್ಲಿ ಇಟ್ಕೊಳ್ಳಿ, ಮಲ್ಬರಿ ಲೀವ್ಸ್ ಅಂತಕ್ಕಂಥದ್ದು ನಾವು ರೇಷ್ಮೆ ಹುಳುಗಳಿಗೆ ಕೊಡ್ತಕ್ಕಂಥ ಒಂದು ಆಹಾರ. ನೋಡಿ, ಈ ರೇಷ್ಮೆ ಹುಳುಗಳು ತಿನ್ನಲು ಬಯಸ್ತಕ್ಕಂಥ ಎಲೆಗಳು ಯಾವುದು ಅಂದರೆ ಮಲ್ಬರಿ ಎಲೆಗಳು ಅಥವಾ ಮಲ್ಬರಿ ಲೀವ್ಸ್ ಅಂತ ಕರಿತೀವಿ. ಈ ಮಲ್ಬರಿ ಅಂತಕ್ಕಂಥದ್ದು ಉಷ್ಣವಲಯದ ಎಲೆ ಉದುರುವ ಪ್ರದೇಶದಲ್ಲಿ ಬೆಳೀತಕ್ಕಂತಹ ಒಂದು ಸಸ್ಯ. ಸ್ನೇಹಿತರೆ, ಈ ಒಂದು ರೇಷ್ಮೆ ಹುಳುಗಳ ಡೆವಲಪ್ಮೆಂಟಿಗೋಸ್ಕರ ಒಂದು ವಿಧಾನವನ್ನು ನಾವು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಸೆರಿಕಲ್ಚರ್ ಅಂತ ಕರಿತೀವಿ. ಸೆರಿಕಲ್ಚರ್ ಅಂದರೆ ಏನು? ತುಂಬ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ, ರೇಷ್ಮೆ ಹುಳುಗಳನ್ನು ಬೆಳೆಯುವಂತಹ ಒಂದು ವಿಧಾನಕ್ಕೆ ನಾವು ಸೆರಿಕಲ್ಚರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಈ ರೇಷ್ಮೆ ಹುಳುಗಳ ಜೊತೆಗೆ ಜೇನು ಕಲ್ಚರು ಕೂಡ ಇದೆ, ಜೇನನ್ನು ಬೆಳೆಯುವಂತಹ ಒಂದು ವ್ಯವಸ್ಥೆನೂ ಕೂಡ ಇದೆ. ಇದನ್ನು ನಾವು ಬಿ ಕಲ್ಟಿವೇಟಿಂಗ್ ಅಥವಾ ಬಿ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಈ ಜೇನು ಸಾಕಾಣಿಕೆ ನಾವು ವೆರಿ ಸಿಂಪಲ್ ಆಗಿ ಎಪಿಕಲ್ಚರ್ ಅಂತ ಕರಿತೀವಿ. ಜೇನು ಸಾಕಾಣಿಕೆಗೆ ಎಪಿಕಲ್ಚರ್ ಅಂತ ಕರೆದ್ರೆ ರೇಷ್ಮೆ ಹುಳುಗಳ ಸಾಕಾಣಿಕೆಗೆ ಸೆರಿಕಲ್ಚರ್ ಅಂತ ಕರಿತೀವಿ. ಸ್ನೇಹಿತರಲ್ಲಿ ಎರಡು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಹೇಳ್ತೇನೆ, ನೆನಪಲ್ಲಿ ಇಟ್ಕೊಳ್ಳಿ. ಭಾರತದಲ್ಲಿಯೇ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಕರ್ನಾಟಕ ಅಂತ ಬರಿಬೇಕಾಗತ್ತೆ, ಟಿಕ್ ಮಾಡಬೇಕಾಗತ್ತೆ. ಅದೇ ಥರ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡುವಂತಹ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಚೀನಾ ಅಂತೇಳಿ ಟಿಕ್ ಮಾಡಿ. ಅದರ ನಂತರ ಎರಡನೇ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಅಂದರೆ ಭಾರತ. ನೆನಪಲ್ಲಿ ಇಟ್ಕೊಳ್ಳಿ, ಇದು ರೇಷ್ಮೆ ಹುಳುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟು, ಇವುಗಳಲ್ಲಿ ಯಾವುದು ರಾಜ್ಯಗಳ ಮುಖ್ಯ ಆದಾಯ ಅಂತ ಕರೀತಿದ್ದಾರೆ. ನೋಡಿ, ಆಸ್ತಿ ತೆರಿಗೆ, ಮಾರಾಟ ತೆರಿಗೆ, ಅಬಕಾರಿ ತೆರಿಗೆ, ಇವುಗಳಲ್ಲಿ ಯಾವುದೂ ಅಲ್ಲ ಅಂತೇಳಿ ಆಪ್ಷನ್ಸ್ ಇದೆ. ಇದರಲ್ಲಿ ಸರಿಯಾದ ಆಪ್ಷನ್ನು ಮಾರಾಟ ತೆರಿಗೆ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಸೇಲ್ಸ್ ಟ್ಯಾಕ್ಸ್ ಅಂತಲೂ ಕೂಡ ಕರಿತೀವಿ. ಸ್ನೇಹಿತರೆ, ತೆರಿಗೆ ಅಂದರೆ ವೆರಿ ಸಿಂಪಲ್ಲಾಗಿ ಹೇಳ್ತೀನಿ, ಭಾರತದ ಒಂದು ರಾಷ್ಟ್ರದ ಪ್ರಜೆಗಳು ಯಾವುದೇ ಅಪೇಕ್ಷೆಗಳಿಲ್ಲದೆ, ಯಾವುದೇ ಒಂದು ಪ್ರತಿಫಲವನ್ನು ಹೊಂದದೆ ಅಥವಾ ಬಯಸದೆ ರಾಷ್ಟ್ರಕ್ಕೆ ಕಟ್ಟುವಂತಹ ಒಂದು ವಂತಿಕೆಯನ್ನು ನಾವೇನಂತ ಕರಿತೀವಿ? ತೆರಿಗೆ ಅಂತ ಕರಿತೀವಿ. ಸೊ 2018 ಮತ್ತು 19 ಒಂದು ಬಜೆಟ್ನ ಪ್ರಕಾರವಾಗಿ ರಾಜ್ಯಗಳ ಮುಖ್ಯ ಆದಾಯ ಯಾವುದು ಅಂದರೆ ಮಾರಾಟ ತೆರಿಗೆ. ಸೊ ಈ ಬಜೆಟ್ನ ಪ್ರಕಾರವಾಗಿ 58% ಏನಾಗ್ತಿದೆ ನಮಗೆ ಸೇಲ್ಸ್ ಟ್ಯಾಕ್ಸು ಭಾರತದ ಅಂದರೆ ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ಬರ್ತಿದೆ ಅನ್ನೋದು ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸ್ನೇಹಿತರೆ, ಆಸ್ತಿ ತೆರಿಗೆ ಅಂತಕ್ಕಂಥದ್ದನ್ನು ಈಗ ನಾವು ಇಂಪೋಸ್ ಮಾಡ್ತಾ ಇಲ್ಲ, ಇದನ್ನು ನಾವು ತೆಗೆದು ಹಾಕಬೇಕು. ಅಬಕಾರಿ ತೆರಿಗೆಯನ್ನು ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ? ಎಕ್ಸೆಸ್ ಡ್ಯೂಟಿ ಅಂತ ಕರಿತೀವಿ. ಈ ಅಬಕಾರಿ ತೆರಿಗೆಯನ್ನು ಇಂಪೋಸ್ ಮಾಡೋರು ಯಾರು ಅಂದರೆ ಕೇಂದ್ರ ಸರ್ಕಾರ. ನೆನಪಲ್ಲಿ ಇಟ್ಕೊಳ್ಳಿ, ಇವುಗಳಲ್ಲಿ ಯಾವುದೂ ಅಲ್ಲ, ಆನ್ಸರ್ ಆಗೋದಿಲ್ಲ. ಸೊ ಇವುಗಳಲ್ಲಿ ರಾಜ್ಯಗಳ ಮುಖ್ಯ ಆದಾಯ ಮಾರಾಟ ತೆರಿಗೆ, ಸೇಲ್ಸ್ ಟ್ಯಾಕ್ಸ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಸೇಲ್ಸ್ ಟ್ಯಾಕ್ಸನ್ನು ಇಂಪೋಸ್ ಮಾಡತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ರಾಜ್ಯ ಸರ್ಕಾರ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ನೋಡ್ಕೊಳ್ಳೋಣ, ಭಾರತದ ಜನಗಳ ಮುಖ್ಯ ಉದ್ಯೋಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದು ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು. ಏನಕ್ಕೆ ಅಂದರೆ ಭಾರತದಲ್ಲಿ 100 ಕೋಟಿ ಜನಸಂಖ್ಯೆ ಇದ್ದಾರೆ ಅಂದರೆ ಈ 100 ಕೋಟಿ ಜನಸಂಖ್ಯೆಯಲ್ಲಿ 58% ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ? ನಾವು ಕೃಷಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದಕ್ಕೋಸ್ಕರ ಉದ್ಯಮ ಆಗೋದಿಲ್ಲ, ಗಣಿಗಾರಿಕೆ ಆಗೋದಿಲ್ಲ, ಬೇಟೆ ಅನ್ನೋದೊಂದು ಫಸ್ಟ್ ಆಗೋದಿಲ್ಲ. ಸೊ ಇಲ್ಲಿ ಆಪ್ಷನ್ಸು ಕೃಷಿ ಅಂತಕ್ಕಂಥದ್ದು ಸರಿಯಾಗುತ್ತೆ. ಬಟ್ 100 ಕೋಟಿ ಜನಸಂಖ್ಯೆಯಲ್ಲಿ 58% ಜನ ಏನು ಮಾಡಿದ್ದಾರೆ? ಕೃಷಿಯನ್ನೇ ಅವಲಂಬಿಸಿದರೂ ಕೂಡ ಈ ಒಂದು ಕೃಷಿಯಿಂದ ಬರ್ತಕ್ಕಂಥ ಆದಾಯ ಏನಾಗಿದೆ? ತುಂಬ ಕಡಿಮೆಯಾಗಿದೆ. ಅಂದರೆ ಸೇವಾ ವಲಯಕ್ಕೆ ನಾವು ಕಂಪೇರ್ ಮಾಡಿಕೊಂಡ್ರೆ ಕೃಷಿ ವಲಯದಿಂದ ಬರ್ತಕ್ಕಂಥ ಆದಾಯ ತುಂಬ ಕಡಿಮೆ, ತುಂಬ ವಿಲೋಮಾನುಪಾತದಲ್ಲಿ ಇರುತ್ತದೆ. ಸೊ ಅದಕ್ಕೋಸ್ಕರ ಕೃಷಿ ಅಂತಕ್ಕಂಥದ್ದನ್ನು ನಾವು ಭಾರತದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಅಂತಲೂ ಕೂಡ ಕರಿತೀವಿ. ಏನಕ್ಕೆ ಅಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಭಾರತದ ಜನಸಂಖ್ಯೆ ಕೃಷಿಯ ಮೇಲೆ ಡೆವಲಪ್ಮೆಂಟ್ ಅಥವಾ ಡಿಪೆಂಡ್ ಆಗಿದೆ. ಸೊ ಅದರ ಜೊತೆಗೆ ಈ ಕೃಷಿಯನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಜೊತೆಗೆ ಆಡುವ ಜೂಜಾಟ ಅಂತಲೂ ಕೂಡ ಕರಿತೀವಿ. ಭಾರತದ ಕೃಷಿ ವ್ಯವಸ್ಥೆಯನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ನಡುವೆ ಆಡುವಂಥ ಜೂಜಾಟ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಮಾನ್ಸೂನ್ಗಳು ಅನ್ಸರ್ಟೈನಟ್ ಆಗಿದೆ, ಅಸ್ಥಿರತವಾಗಿದೆ. ಒಂದು ವರ್ಷ ಹೆಚ್ಚಾಗ್ಬೋದು, ಒಂದು ವರ್ಷ ಕಡಿಮೆ ಆಗ್ಬೋದು. ಸೊ ಈ ಮೂಲಕ ಈ ಒಂದು ಕ್ವಶನ್ಗೆ ಆನ್ಸರ್ ಕೃಷಿ. ಭಾರತದ ಜನಗಳ ಮುಖ್ಯ ಉದ್ಯೋಗ ಕೃಷಿ ಅಂತಕ್ಕಂಥದ್ದು. ಈ ಕೆಳಗಿನ ಯಾವ ಉದ್ದೇಶಕ್ಕಾಗಿ ಆಪರೇಷನ್ ಡಿಜಿಟಲ್ ಬೋರ್ಡ್ ಅಂತೇಳಿ
ಸಂಬಂಧಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ. ರೈಲ್ವೆ ಟ್ರ್ಯಾಕಿಂಗು, ಸೈಬರ್ ಸೆಕ್ಯೂರಿಟಿ, ಇ ಬ್ಯಾಂಕಿಂಗ್ ಸರ್ವಿಸ್ ಅಂತ ಇದೆ. ಸೊ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಯಾವುದು ಅಂದರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಶಿಕ್ಷಣದ ಡಿಜಿಟಲೈಸೇಷನ್. ನೋಡಿ ಹೆಸರು ನೋಡಿದ ತಕ್ಷಣ ಹೇಳ್ಬೋದು ಬೋರ್ಡ್ ಅಂತಕ್ಕಂತಹ ಒಂದು ಸ್ಕೀಮ್ ಅಂತ ಇದೆ, ಹೆಸರಿದೆ. ಸೊ ಬೋರ್ಡ್ ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ, ಸ್ಕೂಲಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ, ಹೌದಲ್ವಾ? ಸೊ ಅದಕ್ಕೋಸ್ಕರ ಎಜುಕೇಷನನ್ನು, ಶಿಕ್ಷಣವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ, ಶಿಕ್ಷಣವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಆಪರೇಷನ್ ಡಿಜಿಟಲ್ ಬೋರ್ಡನ್ನು ಇಂಟ್ರೊಡ್ಯೂಸ್ ಮಾಡಿದೆ ಕೇಂದ್ರ ಸರ್ಕಾರ. ಸ್ನೇಹಿತರೆ, ಇದಕ್ಕೆ ಒಂದು ಕನ್ವೀನಿಯೆಂಟ್ ಆಗಿರುವಂಥ ಇನ್ನೊಂದು ಇನ್ಫಾರ್ಮೇಷನ್ನು ಕೂಡ ಹೇಳ್ತೇನೆ. ಸಮಗ್ರ ಶಿಕ್ಷಾ ಅಭಿಯಾನ ಅಂತಕ್ಕಂಥ ಒಂದು ಸ್ಕೀಮ್ ಇದೆ. ಈ ಸಮಗ್ರ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದನ್ನು 2ನೇ ಪಾಯಿಂಟ್ ಅಂದರೆ 2.0 ಅಥವಾ 2.0ನ ಮುಖಾಂತರವಾಗಿ ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ಇದಕ್ಕೆ 3 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಗ್ರಾಮೀಣ ವಿಭಾಗದಲ್ಲಿರುವಂತಹ ಪ್ರತಿಯೊಂದು ಮಗುವು ಕೂಡ ಏನು ಮಾಡಬೇಕು, ಶಿಕ್ಷಣವನ್ನು ಪಡಿಬೇಕು. ಪ್ರತಿಯೊಂದು ಶಾಲೆಯೂ ಕೂಡ ಇಂಟರ್ನೆಟ್ ಸೌಲಭ್ಯವನ್ನು ಪಡಿಬೇಕು ಅಂತಕ್ಕಂಥದ್ದು ಈ ಸಮಗ್ರ ಶಿಕ್ಷಾ ಅಭಿಯಾನದ ಒಂದು ಪ್ರಮುಖವಾಗಿರುವಂಥ ಗುರಿ ಅಂತ ಹೇಳ್ತಾ ಇಲ್ಲಿ ಆನ್ಸರ್ ನಮಗೆ ಗೊತ್ತಾಯಿತು. ಶಿಕ್ಷಣದ ಡಿಜಿಟಲೈಸೇಷನ್ಗೋಸ್ಕರ ಆಪರೇಷನ್ ಡಿಜಿಟಲ್ ಬೋರ್ಡನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಇವುಗಳಲ್ಲಿ ಯಾವುದು ಕೋರ್ ಇಂಡಸ್ಟ್ರಿಯ ಅಡಿಯಲ್ಲಿ ಬರುವುದಿಲ್ಲ? ಆಪ್ಷನ್ಸ್ಗಳನ್ನು ನೋಡಿಕೊಂಡ್ರೆ ಸಿಮೆಂಟು, ಚಿನ್ನ, ಸ್ಟೀಲು, ಫರ್ಟಿಲೈಸರ್ಸ್ ಅಂತ ಇದೆ. ಆಬ್ಸಲ್ಯೂಟ್ಲಿ ನಾವು ಚಿನ್ನವನ್ನು ನಾವು ತೆಗೆದುಹಾಕ್ಬೋದು. ಸ್ನೇಹಿತರೆ, ಭಾರತದ ದ್ವಿತೀಯ ವಲಯದಲ್ಲಿ ಬರ್ತಕ್ಕಂತಹ ಕೈಗಾರಿಕೆಯಲ್ಲಿ ಕೆಲವೊಂದು ಕೈಗಾರಿಕೆಗಳನ್ನು ತೆಗೆದುಬಿಟ್ಟು ಟೋಟಲ್ 8 ಕೈಗಾರಿಕೆಗಳನ್ನು ನಾವೇನಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಗೊತ್ತಿದೆಯಾ ನಿಮಗೆ? ಮೂಲ ಕೈಗಾರಿಕೆಗಳು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಮೂಲ ಕೈಗಾರಿಕೆಗಳು ಏನು ಅಂದರೆ ವೆರಿ ಸಿಂಪಲ್ ನೋಡಿ ಸ್ನೇಹಿತರೆ. ಈ ಕೈಗಾರಿಕಾ ವಲಯದಿಂದ ಅತಿ ಹೆಚ್ಚು ಆದಾಯವನ್ನು ಬಂದಿರತಕ್ಕಂಥ ಕೆಲವೊಂದು ಕೈಗಾರಿಕೆಗಳನ್ನು ಮೂಲ ಕೈಗಾರಿಕೆಗಳು ಅಂತ ಕ್ಯಾಟಗರೈಸ್ ಮಾಡಿದ್ದೀವಿ. ಇದನ್ನೇ ನಾವೇನಂತ ಕರಿತೀವಿ, ಕೋರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಅವನು ಕನ್ಫ್ಯೂಸ್ ಮಾಡೋದಕ್ಕೆ ಕೋರ್ ಇಂಡಸ್ಟ್ರೀಸ್ ಅಂತ ಹೇಳಿದ್ದಾನೆ. ಸೊ ಮೂಲ ಕೈಗಾರಿಕೆಗಳಲ್ಲಿ ಎಷ್ಟು ವಿಧಗಳು? 8 ವಿಧಗಳು. ಸೊ ಅವುಗಳನ್ನು ನೆನಪಲ್ಲಿ ಇಟ್ಕೊಳಕ್ಕೆ ಏನು ಮಾಡ್ತೀರಾ ನೀವು, ಹೌದಲ್ವಾ? ಸೊ ಅದಕ್ಕೋಸ್ಕರ ಒಂದು ಕೋಡ್ ವರ್ಡನ್ನು ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಫರ್ನ್ SCCC ಅಂತಕ್ಕಂಥ ಒಂದು ಕೋಡ್ ವರ್ಡನ್ನು ನೆನಪಿಟ್ಕೊಳ್ಳಿ. ಈ ಕೋಡ್ ವರ್ಡ್ನ ಮುಖಾಂತರವಾಗಿ ನೀವೇನು ಮಾಡ್ಬೋದು, ಈ ಒಂದು ಕ್ವಶನ್ಗೆ ಆನ್ಸರನ್ನು ಮಾಡ್ಬೋದು. ನೋಡಿ, ಫಸ್ಟ್ ಒನ್ ಯಾವ್ದು ಬರುತ್ತೆ, ಎಫ್ ಅಂದ ತಕ್ಷಣ ಯಾವ್ದು ಬರುತ್ತೆ ಅಂದರೆ ವೆರಿ ಸಿಂಪಲ್, ಫ್ಯೂಯಲ್ ಅಂತ ಕರಿತೀವಿ ಅಥವಾ ಇಂಧನ ಅಂತ ಕರಿತೀವಿ, ರೈಟ್? ಈ ಇಂಧನ ಅಂತಕ್ಕಂಥದ್ದು, ಫ್ಯೂಯಲ್ ಅಂತಕ್ಕಂಥದ್ದು ಎಫ್ಗೆ ಸರಿ ಆಗುತ್ತೆ. ನಂತರದಲ್ಲಿ ಇ ಅಂತ ಇದೆ, ಈಸಿಯಾಗಿ ನೋಡ್ಕೊಳ್ಬೋದು ನಾವು, ಯಾವುದದು ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ನಂತರದಲ್ಲಿ ಆರ್ ಅಂತಕ್ಕಂಥದ್ದಿದೆ, ರಿಫೈನರಿ ಪ್ರಾಡಕ್ಟ್ ಅಂತ ಕರಿತೀವಿ. ಇದನ್ನು ಸಂಸ್ಕರಿಸಿದ ಆಹಾರ ಅಂತಲೂ ಕೂಡ ಕರಿತೀವಿ. ಸ್ನೇಹಿತರೆ, ಎನ್ ಅಂತ ಇದೆ, ಎಲ್ಲರಿಗೂ ಗೊತ್ತಿದೆ, ಇದು ನ್ಯಾಚುರಲ್ ಗ್ಯಾಸ್ ಅಂತಕ್ಕಂಥದ್ದು. ಈ ನ್ಯಾಚುರಲ್ ಗ್ಯಾಸನ್ನು ನಾವು ಏನಂತ ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಸ್ವಾಭಾವಿಕ ಅನಿಲ ಅಂತ ಕರಿತೀವಿ. ಎಸ್ ಅಂತಕ್ಕಂಥದ್ದು ಸ್ಟೀಲ್ಗೆ ಸಂಬಂಧಪಡುತ್ತೆ. ಸ್ಟೀಲ್ ಅಂದರೆ ಏನು, ಉಕ್ಕು ಮತ್ತು ಕಬ್ಬಿಣ ಅಂತಕ್ಕಂಥದ್ದು ಈ ಎಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್. ಇಲ್ಲಿ 3 ಸಿ ಅಂತ ಇದೆ, ಸಿ ಆ್ಯಂಡ್ ಸಿ. ನೋಡಿ, ಫಸ್ಟ್ ಒನ್ ಯಾವುದಕ್ಕೆ ಬರುತ್ತೆ, ಕ್ರೂಡ್ ಆಯಿಲ್ ಅಂದರೆ ನಿಮಗೆ ಗೊತ್ತಲ್ವಾ, ಕಚ್ಚಾ ತೈಲಕ್ಕೆ ನಾವೇನಂತ ಕರಿತೀವಿ, ಕ್ರೂಡ್ ಆಯಿಲ್ ಅಂತ ಕರಿತೀವಿ. ನಂತರದಲ್ಲಿ ಸಿ ಇದೆ, ಸಿಗೆ ಇನ್ನೊಂದು ಬರುತ್ತೆ ಸಿಮೆಂಟ್ ಅಂತಲೂ ಕೂಡ ಬರುತ್ತೆ. ಓಕೆ, ಸೊ ಅದರ ನಂತರ ಸಿಗೆ ಇನ್ನೊಂದು ಸಿ ಯಾವುದು ಅಂದರೆ ನಂತರದಲ್ಲಿ ಖೋಲ್ ಅಂತಕ್ಕಂಥದ್ದು. ಖೋಲಿಗೆ ನಾವೇನಂತ ಕರಿತೀವಿ, ಕಲ್ಲಿದ್ದಲು ಅಂತ ಕರಿತೀವಿ. ಸೊ ಇಷ್ಟು ಕೋರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಷ್ಟು ಹೇಳಿದ ತಕ್ಷಣ ನಿಮಗೆ ಆನ್ಸರ್ ಈಸಿಯಾಗಿ ಗೊತ್ತಾಗಬೇಕು, ಚಿನ್ನ ಬರೋದಿಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಅಂಕಗಣಿತ ಮತ್ತು ಜಾಮಿತಿಯ ಪ್ರಗತಿಯಲ್ಲಿ ಇನ್ಫ್ಲೇಷನ್ ಏರಿಕೆ, ಬೆಲೆ ಕ್ರಮೇಣ ಹೆಚ್ಚಾಗ್ತಕ್ಕಂಥದ್ದು, 3 ವರ್ಷಗಳಲ್ಲಿ 100% ಸರಾಸರಿ, ಬೆಲೆ ಹೆಚ್ಚಳ ದರದ ಕಡಿಮೆ ಆಗ್ತಕ್ಕಂಥದ್ದು. ಇದು ಆಪ್ಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇನ್ಫ್ಲೇಷನ್ ಅಂದರೆ ಏನೋ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಇಲ್ಲಿ ನಿಮಗೆ. ನೋಡಿ, ಒಂದು ವಸ್ತುವಿನ ಬೆಲೆ ಏನಾಗ್ತಕ್ಕಂಥದ್ದು, ಹೆಚ್ಚಾಗ್ತಕ್ಕಂಥದ್ದು, ಹಣದ ವ್ಯಾಲ್ಯೂ ಕಡಿಮೆ ಆಗ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಅದೇ ಇನ್ಫ್ಲೇಷನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ನೋಡಿ, ವೆರಿ ಸಿಂಪಲ್, ಅಂಕಗಣಿತ ಅಥವಾ ಜಾಮಿತಿಯ ಪ್ರಗತಿಯಲ್ಲಿ ಇನ್ಫ್ಲೇಷನ್ ಆಗ್ತಕ್ಕಂಥದ್ದನ್ನು ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ವೆರಿ ಸಿಂಪಲ್ ನೋಡಿ, ಜಿಯೋಮೆಟ್ರಿಕ್ ಪ್ರೋಗ್ರೆಷನಲ್ಲಿ ಏನಾಗ್ತದೆ, ಹಣದುಬ್ಬರ ಆಗ್ತದೆ. ನೋಡಿ, 2 ರೂಪಾಯಿ ಇದ್ದಿದ್ದು 4 ರೂಪಾಯಿ ಆಯಿತು, 4 ರೂಪಾಯಿ ಇದ್ದಿದ್ದು 6 ರೂಪಾಯಿ ಆಯಿತು, 6 ರೂಪಾಯಿ ಇದ್ದಿದ್ದು 8 ರೂಪಾಯಿ ಆಯಿತು. ಈ ರೀತಿಯಾಗಿರ್ತಕ್ಕಂಥ ತೀವ್ರ ಪ್ರಮಾಣದ ವಸ್ತುವಿನ ಬೆಲೆಯ ಏರಿಕೆಯನ್ನು ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ನೊಂದು ಜಾಮಿತಿಯ ಪ್ರಗತಿ ಅಂತ ಕರೀತಾರೆ, ಅದನ್ನು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. 2 ಇದ್ದಿದ್ದು ಏನಾಗುತ್ತೆ, 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು 16 ಆಗುತ್ತೆ, 16 ಇದ್ದಿದ್ದು 32 ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಜಾಮಿತಿ ಪ್ರಗತಿ ಅಥವಾ ವಸ್ತುಗಳ ಮೇಲಿನ
ಬೆಲೆಯು ಜಾಮಿತಿಯ ಪ್ರಗತಿಯಲ್ಲಿ ಇನ್ಕ್ರೀಸ್ ಆಗ್ತಾ ಹೋದರೆ ಅದನ್ನು ನಾವು ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಸ್ನೇಹಿತರೆ, ಇದು ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಅದನ್ನು ಕನ್ಫ್ಯೂಷನ್ ಮಾಡೋದಕ್ಕೆ ನಿಮಗೆ ಇನ್ಫ್ಲೇಷನ್ ಅಂತ ಕುಡಿತಾರೆ. ಅತಿ ಪ್ರಸರಣ ಅಂದ್ರೂ ಒಂದೇ, ಹಣದುಬ್ಬರ ಅಂದ್ರೂ ಒಂದೇ, ಇನ್ಫ್ಲೇಷನ್ ಅಂದ್ರೂ ಕೂಡ ಒಂದೇ. ಡಿಫ್ಲೇಷನ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಡಿಫ್ಲೇಷನ್ ಅಂದರೆ ಹಣಪ್ರಸರಣ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. FDI ಯಾವುದರಲ್ಲಿ ಅನುಮತಿಸಲಾಗುವುದಿಲ್ಲ? ಕ್ವಶನ್ನು ಆಪ್ಷನ್ಸ್ ರೈಲ್ವೇಸು, ಕನ್ಸ್ಟ್ರಕ್ಷನು, ಲಾಟ್ರಿ ಮತ್ತು ವೈದ್ಯಕೀಯ ಸಾಧನಗಳು ಅಂತಿದೆ. ಇದರಲ್ಲಿ ಆಪ್ಷನ್ ಈಸಿಯಾಗಿ ತೆಗೆದುಕೊಳ್ಬೇಡಿ ನೀವು. ಲಾಟ್ರಿ ಅಂತಕ್ಕಂಥ ಒಂದು ವಿಷಯದ ಮೇಲೆ FDIಯನ್ನು ಅಂದರೆ FDI ಅಂದರೆ ಏನು? ವೆರಿ ಸಿಂಪಲ್ಲು. ಈ FDI ಅಂತಕ್ಕಂಥ ಲಾಟ್ರಿಗೆ ಅನ್ವಯ ಆಗುವುದಿಲ್ಲ. FDI ಫುಲ್ ಫಾರ್ಮ್ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಇಂಗ್ಲೀಷಲ್ಲಿ ವಿದೇಶಿ ನೇರ ಬಂಡವಾಳ ಅಂತ ಕರೀತಾರೆ. ವೆರಿ ಸಿಂಪಲ್. ಯಾವುದೋ ಒಂದು ದೇಶ, ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ಅಂತಕ್ಕಂಥ ದೇಶ ಏನು ಮಾಡಿದೆ, ಭಾರತಕ್ಕೆ ಬಂದು ಏನು ಮಾಡ್ತಿದೆ, ಯಾವುದೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ FDIಯನ್ನು ಹಾಕ್ತಾ ಹೋಗ್ತದೆ, ರೈಟ್? ಈ FDIಯನ್ನು ನಾವು ಏನಂತ ಕರಿತೀವಿ? ವಿದೇಶಿ ನೇರ ಬಂಡವಾಳ ಅಂತ ಕರಿತೀವಿ. ಬಟ್ ಇಂಡಿಯಾದಲ್ಲಿ ಲಾಟ್ರಿಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಈ ಫ್ರಾನ್ಸ್ ದೇಶದವರು ಬಂದ್ಬಿಟ್ಟು ಈ FDIಯನ್ನು ಲಾಟ್ರಿ ಮೇಲೆ ಹಾಕೋದಕ್ಕಾಗೋದಿಲ್ಲ. ಹಾಗಾದರೆ ಯಾವುದ್ರ ಮೇಲೆ ಹಾಕ್ಬೋದು? ರೈಲ್ವೇಸ್ ಮೇಲೆ ಹಾಕ್ಬೋದು, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳ ಮೇಲೆ ಹಾಕ್ಬೋದು, ವೈದ್ಯಕೀಯ ಸಾಧನಗಳ ಮೇಲೆ ಹಾಕ್ಬೋದು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘೋಷಣೆ ಮಾಡಿದೆ. ಏನು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಏನು ಕರಿತೀವಲ್ವ, ವಿದ್ಯುತ್ ಚಾಲಿತ ವಾಹನಗಳು ಏನಿದಾವಲ್ಲ, ಈ ವಿದ್ಯುತ್ ಚಾಲಿತ ವಾಹನಗಳ ಮೇಲೆ ಏನು ಮಾಡ್ತೀವಿ? 100% ಏನು ಮಾಡ್ತೀವಿ ನಾವು? FDIಯನ್ನು ಅಲೋ ಮಾಡ್ತೀವಿ. ಇಷ್ಟು ಸಾಕು FDI ಬಗ್ಗೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. 11ನೇ ಕ್ವಶನ್, ಪಾವತಿಗಳ ಸಮತೋಲನ ಅಂಶಗಳು ಯಾವುವು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಕರೆಂಟ್ ಅಕೌಂಟ್ ಇದೆ, ಕ್ಯಾಪಿಟಲ್ ಅಕೌಂಟ್ ಇದೆ, ಕರೆಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಇದೆ. ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಇದೆ. ನೋಡಿ, ಈ ಮೂರೂ ಕೂಡ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಏನು ಪಾವತಿಗಳ ಸಮತೋಲನ ಅಂತ ಏನು ಕರಿತೀವಲ್ಲ, ಈ ಪಾವತಿಗಳ ಸಮತೋಲನದಲ್ಲಿ ಈ ಮೂರು ರೀತಿಯಾಗಿರ್ತಕ್ಕಂಥ ವಿಷಯಗಳು ಕೂಡ ಬರ್ತವೆ. ಸ್ನೇಹಿತರೆ, ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಕ್ಕಂಥದ್ದು ಒಂದು ವಿದೇಶಿ ವಿನಿಮಯದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರುವಂಥ ಉಪಕ್ರಮ. ಇದನ್ನು ನಾವು ಸಂದಾಯ ಬಾಕಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂದಾಯ ಬಾಕಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು, ಚೀನಾ ದೇಶದಿಂದ ಒಂದು 100 kg ಸಕ್ಕರೆಯನ್ನು ತೆಗೆದುಕೊಂಡಾಗ ಅದಕ್ಕೆ ನಾವೇನು ಮಾಡಬೇಕು? ಆಮದು ಮಾಡಿಕೊಂಡಾಗ ಅದಕ್ಕೆ ಬೆಲೆಯನ್ನು ಕಟ್ಟಬೇಕು ತಾನೆ. ಅದೇ ರೀತಿಯಾಗಿ ನಾವೇನು ಮಾಡ್ತೀವಿ? 100 kg ಸಕ್ಕರೆಗೆ ಒಂದು 50 ರೂಪಾಯಿ ಕೊಟ್ಟಿರ್ತೀವಿ. ಬಟ್ ಆ ಒಂದು ಈ 50 ರೂಪಾಯಿಯನ್ನು ಶೀಘ್ರ ಪ್ರಮಾಣದಲ್ಲಿ ಕೊಟ್ಟಿರೋದಿಲ್ಲ. ಅರ್ಥ ಆಗ್ತಿದೆಯಾ? ಅದನ್ನು 1 ಇಯರಿಗೆ ನಾವೇನು ಮಾಡಿರ್ತೀವಿ? ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಅದೇ ಥರ ಎಷ್ಟು ಪ್ರಮಾಣದಲ್ಲಿ ನಾವು ಇಸ್ಕೊಂಡಿದ್ದೀವಿ, ಅವೆರಡರ ನಡುವೆ ಇರ್ತಕ್ಕಂಥ ಬ್ಯಾಲೆನ್ಸನ್ನು ನಾವು ಸಂದಾಯ ಬಾಕಿ ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದರಲ್ಲಿ ಕರೆಂಟ್ ಅಕೌಂಟು, ಕ್ಯಾಪಿಟಲ್ ಅಕೌಂಟು, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ಈ ಮೂರು ರೀತಿಯಾಗಿರ್ತಕ್ಕಂಥ ಟೈಪ್ಸ್ಗಳು ಕೂಡ ಬರ್ತವೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. 12ನೇ ಕ್ವಶನ್ಗೆ ಆನ್ಸರು ಕಸ್ಟಮ್ ಡ್ಯೂಟಿ ಡ್ಯಾಶ್ ಅಡಿಯಲ್ಲಿ ಬರುತ್ತದೆ. ನೋಡಿ, ಹೆಸರೇ ಹೇಳ್ತಾ ಇದೆ, ಆಗಲೇ ಹೇಳಿದೆ ನಾನು ನಿಮಗೆ. ಕಸ್ಟಮ್ಸ್ ಅಂದರೆ ಏನು? ವೆರಿ ಸಿಂಪಲ್, ಸೀಮಾ ಸುಂಕಗಳು ಅಂತ ಕರಿತೀವಿ. ಸೀಮಾ ಸುಂಕಗಳು. ಈ ಸೀಮಾ ಸುಂಕಗಳನ್ನು ಹಾಕ್ತಕ್ಕಂತಹ ಕಂಪ್ಲೀಟ್ ಅಥಾರಿಟಿ ಯಾರಿಗಿರುತ್ತೆ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಆಫ್ ದ ಸೆಂಟರ್ ಅಂತ ಕರಿತೀವಿ. ನೋಡಿ, ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟರ್, ಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟರ್, ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸ್ಟೇಟ್, ಡೈರೆಕ್ಟ್ ಟ್ಯಾಕ್ಸ್ ಆಫ್ ಸ್ಟೇಟ್ ಅಂತ ಇದೆ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟರ್ ಅಂತಕ್ಕಂಥದ್ದು ಕಸ್ಟಮ್ ಡ್ಯೂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ಈ ಕೆಳಗಿನ ಯಾವುದು ಸರಿಯಾಗಿ ಹೋಲಿಸಲ್ಪಟ್ಟಿಲ್ಲ ಅಂತ ಕೇಳ್ತಿದ್ದಾರೆ. ವೈಟ್ ರೆವಲ್ಯೂಷನ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಬಿಳಿ ಕ್ರಾಂತಿ ಅಂತ ಕರಿತೀವಿ. ಡಾಕ್ಟರ್ ವರ್ಗೀಸ್ ಕುರಿಯನ್ ಸರಿಯಾಗಿದೆ. ಗೋಲ್ಡನ್ ರೆವಲ್ಯೂಷನ್, ನೀರ್ಪಕ್ ಟ್ಯುಟೇಜ್ ಸರಿಯಾಗಿದೆ. ಗ್ರೀನ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? MS ಸ್ವಾಮಿನಾಥನ್ ಅವರಿಗೆ ಸಂಬಂಧಪಟ್ಟಿದೆ. ಕೃಷಿ ರೆವಲ್ಯೂಷನ್ ಅಥವಾ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಅಂತ ಕರಿತೀವಿ. ಅದೇ ಥರ ಬ್ಲೂ ರೆವಲ್ಯೂಷನ್ ಹೆಸರೇ ಹೇಳ್ತಾ ಇದೆ. ಬ್ಲೂ ಅಂದರೆ ಏನು? ನೀಲಿ ಆರ್ಥಿಕತೆ ಅಥವಾ ನೀಲಿ ಕ್ರಾಂತಿ. ಇದಕ್ಕೆ ದುರ್ಗೇಶ್ ಪಟೇಲ್ ಸರಿಯಾಗೋದಿಲ್ಲ, ಅರುಣ್ ಕುಮಾರ್ ಮಿಶ್ರಾ ಸರಿಯಾದಂತಹ ಆನ್ಸರ್. ಅರುಣ್ ಕುಮಾರ್ ಮಿಶ್ರಾ ಅಂತಕ್ಕಂಥ ವ್ಯಕ್ತಿ ನೀಲಿ ಕ್ರಾಂತಿಯ ಪಿತಾಮಹ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ಕೊಳ್ಳೋಣ ಕ್ವಶನು. ಲೇಫರ್ ಕರ್ವ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಹಣದುಬ್ಬರ ಮತ್ತು ನಿರುದ್ಯೋಗಗಳ ನಡುವಿನ ಸಂಬಂಧವನ್ನು ತೋರಿಸುತ್ತದೆ. ಟ್ಯಾಕ್ಸ್ ದರ ಮತ್ತು ಸರ್ಕಾರವು ಪಡೆದಿರುವಂಥ ಟ್ಯಾಕ್ಸಿನ ನಡುವಿನ ಸಂಬಂಧವನ್ನು ತೋರಿಸುತ್ತದೆ ಅಂತ ಹೇಳ್ತಿದ್ದಾರೆ. ಆರ್ಥಿಕ ಅಸಮಾನತೆಯನ್ನು ತೋರಿಸುತ್ತದೆ ಅಂತ ಹೇಳ್ತಿದ್ದಾರೆ. ಪರ್ ಕ್ಯಾಪಿಟ ಆದಾಯ ಅಸಮಾನತೆಯ ವಿರುದ್ಧವಾದುದನ್ನು ತೋರಿಸುತ್ತದೆ ಅಂತ ಹೇಳ್ತಿದ್ದಾರೆ. ವೆರಿ ಸಿಂಪಲ್, ಇಲ್ಲಿ ಆಲ್ರೆಡಿ ನಿಮಗೆ ಆನ್ಸರ್ ಸಿಕ್ಕಿದೆ. ಟ್ಯಾಕ್ಸ್ ದರ ಮತ್ತು ಸರ್ಕಾರವು ಪಡೆದಿರುವಂತಹ ಟ್ಯಾಕ್ಸಿನ ನಡುವಿನ ಸಂಬಂಧವನ್ನು ತೋರಿಸುತ್ತೆ. ಇದನ್ನು ಒಂದು ಡಯಾಗ್ರಾಮ್ ಮೂಲಕ ಹೇಳ್ತೀನಿ ನೋಡಿ, ವೆರಿ ಸಿಂಪಲ್ ಆಗಿ. ಸ್ನೇಹಿತರೆ, ಇದು ತೆರಿಗೆ ದರ ಅಂತ ಅಂದ್ಕೊಳ್ಳಿ. ಈ ತೆರಿಗೆ ದರ
ಇದರಿಂದ ಇಲ್ಲಿರ್ತಕ್ಕಂಥ ಒಂದು ಲೈನು ತೆರಿಗೆ ಆದಾಯ. ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಲೈನನ್ನು ಬರುತ್ತೆ. ಈ ಲೈನಿಗೆ ನಾವೇನಂತ ಕರಿತೀವಿ, ಲ್ಯಾಫರ್ ಕರ್ವ್ ಅಂತ ಕರಿತೀವಿ. ಓಕೆನಾ, ಈ ಲೈನಿಗೆ ನಾವು ಲ್ಯಾಫರ್ ಕರ್ವ್ ಅಂತ ಕರಿತೀವಿ. ಬಟ್ ತೆರಿಗೆ ಅಂತಕ್ಕಂಥದ್ದು 100ಕ್ಕೆ 100% ಹಾಕಿದಾಗ ಅದರಿಂದ ಬರ್ತಕ್ಕಂಥ ಆದಾಯ ಕಡಿಮೆ. ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಟೈಮ್ ತನಕ ಮಾತ್ರ ನಾವು ತೆರಿಗೆ ದರನ ಹಾಕೋದಕ್ಕೆ ಸಾಧ್ಯ. ಅದರ ನಂತರ ತೆರಿಗೆ ಹಾಕಿದರೆ ಜನರ ಮೇಲೆ ಏನಾಗ್ತಾ ಹೋಗ್ತದೆ, ತೆರಿಗೆ ಹೊರೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು ಈ ಲ್ಯಾಫರ್ ಕರ್ವ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇದನ್ನು ನಾವು ಆರ್ಥರ್ ಲೇಫರ್ ಅಂತಲೂ ಕೂಡ ಇವರನ್ನು ಕರಿತೀವಿ. ಇವರು ಪೂರೈಕೆ ಅರ್ಥಶಾಸ್ತ್ರದ ಒಂದು ಪ್ರಮುಖವಾಗಿರುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಇವುಗಳಲ್ಲಿ ಯಾವುದು IMFನ ರಿಪೋರ್ಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಿಮಗೆಲ್ಲ ಗೊತ್ತಿದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥ ಒಂದು ಸಂಸ್ಥೆ ಯಾವ ಸಂಸ್ಥೆ ಯಾವ ರಿಪೋರ್ಟ್ಗಳನ್ನು ಬಿಡಿಸುತ್ತೆ ಅಥವಾ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂದರೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ, ಫಿಸಿಕಲ್ ಮಾನಿಟರಿಯನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ, ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಈ 3 ರಿಪೋರ್ಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಆದರೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ರಿಪೋರ್ಟನ್ನು ಇಂಟ್ರೊಡ್ಯೂಸ್ ಮಾಡೋದಿಲ್ಲ. ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತಕ್ಕಂಥ ಒಂದು ಸಂಸ್ಥೆ, ರೈಟ್. ವಿಶ್ವ ಆರ್ಥಿಕ ವರನೋಟ ಅಂತ ಕರಿತೀವಿ. ವಿಶ್ವ ಆರ್ಥಿಕ ವರನೋಟ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಕರಿತೀವಿ. ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತಕ್ಕಂಥ ಒಂದು ಸಂಸ್ಥೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟನ್ನು ಏನು ಮಾಡುತ್ತೆ, ಇಂಟ್ರೊಡ್ಯೂಸ್ ಮಾಡುತ್ತೆ. ಸ್ನೇಹಿತರೆ, ಇಲ್ಲಿ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತಿದ್ದೀನಿ. IMF ಮತ್ತು ಕೇಂದ್ರ ಅಂದರೆ ವಿಶ್ವ ಬ್ಯಾಂಕನ್ನು ನಾವು ಸಹೋದರಿ ಸಂಸ್ಥೆಗಳು ಅಥವಾ ಟ್ವಿನ್ ಆರ್ಗನೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, 16ನೇ ಕ್ವಶನು. ಬ್ಯಾಂಕುಗಳು ರಿಸರ್ವ್ ಬ್ಯಾಂಕಿನಿಂದ ಹಣವನ್ನು ಅರ್ಹ ಮೇಲಾಧಾರದ ವಿರುದ್ಧ ಎರವಲು ಪಡೆಯುವ ದರ ಡ್ಯಾಶ್ ಆಗಿದೆ ಅಂತ ಕ್ವಶನ್ ಇದೆ. ಬ್ಯಾಂಕ್ ರೇಟು, ರಿಪೋ ರೇಟು, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟು, ರಿಸರ್ವ್ ರಿಪೋ ರೇಟ್ ಅಂತ ಇದೆ. ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು ರಿಪೋ ರೇಟ್ ಅಂತಕ್ಕಂಥದ್ದು. ನೋಡಿ, ಬ್ಯಾಂಕುಗಳು ಏನು ಮಾಡ್ತವೆ, ಈ ರಿಸರ್ವ್ ಬ್ಯಾಂಕಿಂದ ಹಣವನ್ನು ಪಡಿತವೆ. ಆ ಟೈಮಲ್ಲಿ ಇಂಟ್ರೆಸ್ಟ್ ರೇಟನ್ನು ನಾವು ಹಾಕ್ತೀವಲ್ವ, ಅದನ್ನು ನಾವು ರಿಪೋ ರೇಟ್ ಅಂತ ಕರಿತೀವಿ. ಸ್ನೇಹಿತರೆ, ಈ ರಿಪೋ ರೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು, ಯಾವ ಬ್ಯಾಂಕ್ ಫಿಕ್ಸ್ ಮಾಡುತ್ತೆ ಅಂದರೆ RBIನೇ ಫಿಕ್ಸ್ ಮಾಡುತ್ತೆ. ಇವೆಲ್ಲವನ್ನೂ ಕೂಡ ಫಿಕ್ಸ್ ಮಾಡೋದು ಯಾವುದು, RBI. ನೆಕ್ಸ್ಟ್ ನೋಡ್ಕೊಳ್ಳೋಣ, 17ನೇದು. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು ಅಂತ ಕ್ವಶನ್ ಕೇಳ್ತಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಬಿಸ್ನೆಸ್ ಸೈಕಲ್ನಲ್ಲಿ ಸೈಕ್ಲಿನ್ ವ್ಯಾಪಾರದಿಂದ ಉದ್ಭವಿಸುತ್ತದೆ. ಉದ್ಯೋಗ ವೃತ್ತಿ ಸ್ಥಳಗಳಿಗೋಸ್ಕರ ಚಲಿಸುವ ಕಾರಣದಿಂದ ಉದ್ಭವಿಸುತ್ತದೆ. ಲೇಬರ್ ಫೋರ್ಸಿನ ಸ್ವಲ್ಪ ಭಾಗವು ಕೆಲಸವಿಲ್ಲದೆ ಉಳಿದಿದೆ. ಯಾದೃಚ್ಛಿಕ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಅಂತ ಕೇಳ್ತಿದ್ದಾರೆ. ನಂತರದಲ್ಲಿ ಆರ್ಥಿಕತೆಯಲ್ಲಿ ಮೂಲಭೂತ ಬದಲಾವಣೆಯಿಂದ ಕಾರಣದಿಂದ ಉಂಟಾಗ್ತಕ್ಕಂಥ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನಿಮಗೆ ಬಿಸ್ನೆಸ್ ಸೈಕಲ್ನಲ್ಲಿ ಸೈಕ್ಲಿಕಲ್ ವ್ಯಾಪಾರದಿಂದ ಉದ್ಭವಿಸ್ತಕ್ಕಂಥದ್ದು. ನೋಡಿ, ಈ ವ್ಯಾಪಾರ ಚಕ್ರ ಅಥವಾ ವ್ಯವಹಾರ ಚಕ್ರ ಅಂದ ತಕ್ಷಣ ನೋಡಿ, ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಹಿಂಜರಿತ ಇರುತ್ತೆ, ಆರ್ಥಿಕ ಮುಗ್ಗಟ್ಟು ಇರುತ್ತೆ, ಅದರ ಜೊತೆಗೆ ಆರ್ಥಿಕ ಹಿಂದುಳಿರುವಿಕೆ ಇರುತ್ತೆ ಅಥವಾ ಪೂರೈಕೆ ಸರಿಯಾಗಿ ಆಗ್ತಾ ಇರಲ್ಲ. ಸೊ ಒಂದು ಆರ್ಥಿಕ ವರ್ಷದಲ್ಲಿ ಈ ರೀತಿ ಬದಲಾವಣೆ ಆದಾಗ ಉದ್ಯೋಗದಲ್ಲಿ ಏನಾಗ್ತಾ ಹೋಗ್ತದೆ, ಏರಿಳಿತಗಳಾಗ್ತಾ ಹೋಗ್ತವೆ. ಅದನ್ನು ನಾವು ಏನಂತ ಕರಿತೀವಿ, ಸೈಕ್ಲಿಕಲ್ ಅಥವಾ ವೃತ್ತೀಯ ನಿರುದ್ಯೋಗ. ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿಮಗೆಲ್ಲ ಗೊತ್ತಿದೆಯಲ್ವಾ, ನಿರುದ್ಯೋಗ ಅಂತ ಕರಿತೀವಿ. ಇದನ್ನು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡ್ಯಾಶ್ರಲ್ಲಿ ರಾಷ್ಟ್ರೀಕೃತವಾಯಿತು. ಸ್ನೇಹಿತರೆ, ವೆರಿ ಸಿಂಪಲ್. ಇದಕ್ಕೆ ಆನ್ಸರು 1935, 47, 49, 69 ಅಂತಿದೆ. 1949. ತುಂಬ ಸಿಂಪಲ್ ಆಗಿ ಹೇಳ್ತೀನಿ. 1949 ಜನವರಿ 1ನೇ ತಾರೀಕು ರಿಸರ್ವ್ ಬ್ಯಾಂಕನ್ನು ಏನು ಮಾಡ್ತಾರೆ, ರಾಷ್ಟ್ರೀಕರಣ ಮಾಡ್ತಾರೆ. ಇಂಗ್ಲೀಷಲ್ಲಿ ನ್ಯಾಷನಲೈಸೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದನ್ನು ನ್ಯಾಷನಲ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಮುಖಾಂತರ 1949 ಇದು ಇಂಟ್ರೊಡ್ಯೂಸ್ ಆಗುತ್ತೆ. ರಾಷ್ಟ್ರೀಯ ಬ್ಯಾಂಕಿಂಗ್ ನಿರ್ವಹಣಾ ಕಾಯ್ದೆ ಮುಖಾಂತರವಾಗಿ ಈ ಒಂದು RBI ಏನು ಮಾಡ್ತೀವಿ, ನಾವು ನ್ಯಾಷನಲೈಸೇಷನ್ ಮಾಡ್ತೀವಿ. ಸೊ RBI ಬ್ಯಾಂಕ್ ಅಂತಕ್ಕಂಥದ್ದನ್ನು ನಾವು ಬ್ಯಾಂಕರ್ ಬ್ಯಾಂಕ್ ಅಂತ ಕರಿತೀವಿ, ಸರ್ಕಾರದ ಬ್ಯಾಂಕ್ ಅಂತ ಕರಿತೀವಿ, ಸಾಲದ ತೀರುವೆ ಮನೆ ಅಂತ ಕರಿತೀವಿ, ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಥವಾ ವಿದೇಶಿ ವಿನಿಮಯದ ಸಂರಕ್ಷಕ ಅಂತ ಕರಿತೀವಿ. ಈ ರಿಸರ್ವ್ ಬ್ಯಾಂಕಿಗೆ ಇತ್ತೀಚೆಗೆ ಶಕ್ತಿಕಾಂತ್ ದಾಸ್ ಅವರು ಏನು ಮಾಡಿದ್ದಾರೆ, ಶಕ್ತಿಕಾಂತ್ ದಾಸ್ ಅವರು ಗವರ್ನರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇದು ಶಕ್ತಿಕಾಂತ್ ದಾಸ್ ಅವರು 25ನೇ RBI ಗವರ್ನರ್ ಅನ್ನೋದನ್ನು ನೆನ್ಪಿಟ್ಕೊಬೇಕು. ಇದು 18ನೇ ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 19ನೇ ಕ್ವಶನ್ ನೋಡ್ಕೊಳ್ಳೋಣ. ಯಾವ ಕೇಂದ್ರ ಸರ್ಕಾರದ ಯೋಜನೆಯು ಸರ್ಕಾರಿ ಆರೋಗ್ಯ ಕೇಂದ್ರ ಮತ್ತು ಆಸ್ಪತ್ರೆಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮುಖ್ಯ ಆರೋಗ್ಯ ತಪಾಸಣೆಯನ್ನು ಒದಗಿಸುತ್ತದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ವೆರಿ ಸಿಂಪಲ್ಲು, ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಿದೆ, ಪ್ರಧಾನ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ ಅಂತಿದೆ,
ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಇದೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಇದೆ. ನೋಡಿ, ಪ್ರಧಾನಮಂತ್ರಿ ಉಜ್ವಲ್ ಬರೋದಿಲ್ಲ, ಮುದ್ರಾ ಬರೋದಿಲ್ಲ. ಆಟೋಮೆಟಿಕ್ಕಾಗಿ ಬೇಟಿ ಪಡಾವೋ ಬೇಟಿ ಬಚಾವೋನು ಕೂಡ ಬರೋದಿಲ್ಲ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೋಡಿ, ಮಾತೃತ್ವಕ್ಕೆ ನಾವು ಮ್ಯಾಟ್ರನಲ್ ವುಮೆನ್ ಅಂತ ಕೂಡ ನಾವು ಕರಿತೀವಿ. ಈ ಮ್ಯಾಟ್ರನಲ್ ವುಮೆನ್ ಅಥವಾ ಮಾತೃತ್ವವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಏನು ಡಿಸೈಡ್ ಮಾಡಿದೆ ಅಂದರೆ, ಆರೋಗ್ಯ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ಮುಕ್ತ ಆರೋಗ್ಯ ತಪಾಸಣೆಯನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನೆಕ್ಸ್ಟ್ 20ನೇ ಕ್ವಶನು, ಕೊನೆ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಉಳಿದ ವಿಷಯಗಳು ಸಮಾನವಾಗಿರುತ್ತಾ? ಸರಕೊಂದು ಅನೇಕ ಪರ್ಯಾಯಗಳನ್ನು ಹೊಂದಿದಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೇಗಿರುತ್ತದೆ? ಈ ಫಸ್ಟ್ ಆಫ್ ಆಲ್ ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಇಂಗ್ಲೀಷಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ನೋಡಿ, ಆಪ್ಷನ್ಸ್ ಯಾವ ಥರ ಇದೆ? ದೊಡ್ಡದು, ಚಿಕ್ಕದು, ಶೂನ್ಯ, ಏಕಾಂಕ ಅಂತಿದೆ. ಇಲ್ಲಿ ಆಪ್ಷನ್ನು ದೊಡ್ಡದು ಅಂತಕ್ಕಂಥದ್ದು ಸರಿಯಾದ. ಹೇಗೆ? ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೇನೆ. ಇಲ್ಲಿ ನೋಡಿ, ಬೆಲೆ ಹೆಚ್ಚಾದಷ್ಟು ಒಂದು ವಸ್ತುವಿನ ಬೆಲೆಯಲ್ಲಿ ಆದಂತಹ ಶೇಕಡವಾರು ಇನ್ಕ್ರೀಸ್, ಒಂದು ವಸ್ತುವಿನ ಬೆಲೆಯಲ್ಲಾದಂತಹ ಶೇಕಡವಾರು ಹೆಚ್ಚಳವು ಆ ಒಂದು ಬೆಲೆಯಲ್ಲಿನ ಬೇಡಿಕೆಯ ಮೇಲೂ ಕೂಡ ಏನಾದರೆ ಶೇಕಡವಾರು ಬೆಲೆಯಲ್ಲಿ ಹೆಚ್ಚಳವಾದರೆ ಇದೆಲ್ಲ ನಾವು ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಬೇಡಿಕೆ, ಒಂದು ಬೆಲೆಯು ಶೇಕಡವಾರು ಬೆಳವಣಿಗೆ ದರ ಹೆಚ್ಚಾಗಿದ್ದು ಬೇಡಿಕೆಯೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾದರೆ ಅದು ಸಾಮಾನ್ಯವಾಗಿ ಏನಾಗ್ತಿರುತ್ತೆ, ಒಂದಕ್ಕಿಂತ ಹೆಚ್ಚಾಗಿರುತ್ತೆ, ಅದು ಆವಾಗ ದೊಡ್ಡದಾಗಿರುತ್ತೆ. ಇದನ್ನೇ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಸ್ನೇಹಿತರೆ, ಇದು 20 ಕ್ವಶನ್ಗಳ ಒಂದು ಸಂಪೂರ್ಣ ಪ್ರಮಾಣದ ಅಥವಾ ಒಂದು ವಿವರಿತ ಪ್ರಮಾಣವಾಗಿರ್ತಕ್ಕಂತಹ ಒಂದು ಡಿಸ್ಕಷನ್. ಸ್ನೇಹಿತರೆ, ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇದರಲ್ಲಿ ಈ ಒಂದು ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಕಾಮೆಂಟ್ನ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತಮಗೆಲ್ಲರೂ ಧನ್ಯವಾದಗಳು ಅಂತ ಹೇಳ್ತಾ, ಥ್ಯಾಂಕ್ ಯು.